ಶ್ರೀರಾಮ್ ಸೀತಾರಾಮ್. ನೋಡ್ ಬಂದಾದೆ ನಿಮ್ಮಪ್ಪ. ಹೌದ್ರಿ, ನಮ್ಮ ಅಪ್ಪನೇ ಇರಬೇಕು. ಬಾ ಅಪ್ಪ ಬಾ. ಬರ್ರಿ ಮೌನರೇ. ಅಪ್ಪ ಇವಾಗ ಬಂದ್ರಾ? ಅಂದರೆ ನಿಮ್ಮಪ್ಪ ಒಂದು ವಾರಕ್ಕಿಂತ ಮುಂಚೆ ಬಂದು ಇಲ್ಲಿ ಬಸ್ ಸ್ಟ್ಯಾಂಡಾಗ ಭಿಕ್ಷೆ ಬೇಡ್ಕೊ ತಿಂತಾ ಇದ್ದಾರೆ ಹೇಳಿ ನಿನ್ನ ಮಾತಿನ ಅರ್ಥ. ಇವಾಗ ಡೈರೆಕ್ಟ್ ಇಲ್ಲೇ ಬರ್ತಾ ಇದ್ದಾರೆ ತಗ, ಅಲ್ಲ ಮಾವ? ಇಲ್ಲ ರಾಮ, ಒಂದು ವಾರ ಮುಂಚೆನೇ ಬಂದೆ. ಅಂದರೆ ಮಾವ ಇಷ್ಟು ದಿನ ಬಸ್ ಸ್ಟ್ಯಾಂಡಿಗೆ ಭಿಕ್ಷೆ ಬೇಡ್ಕೊ ತಿಂತಾ ಇದ್ರಾ? ಇಲ್ಲ ರಾಮ. ರಾಮ ಏನಪ್ಪ, ಅವ್ರು ನಿಮ್ಮ ಅಳಿಯ ರಂಗೇಗೌಡ್ರು. ಗೊತ್ತಿದೆ ಸೀತಾ. ಸೀತಾ ಅಲ್ಲಪ್ಪ, ನಾನು ನಿಮ್ಮ ಮಗಳು ಸರ್ಸು. ನನಗೆ ಈ ಲೋಕದಲ್ಲಿ ಲೇಡೀಸ್ ಎಲ್ಲ ಸೀತೆಯರು, ಜೆಂಟ್ಸ್ ಎಲ್ಲ ರಾಮರು ಸೀತಾ. ಓಹೋ, ಇನ್ನೊಂದು ಸಂಕ್ರಾಂತಿ ಟ್ರಿಕ್ ಅಪ್ ಮಾವನವ್ರೆ. ಅಲ್ಲ ರಾಮ, ಒಂದು ವಾರದಿಂದ ಎಲ್ಲಿದ್ರಿ ಅಪ್ಪ? ರಾಮಾಲಯದಲ್ಲಿದ್ದೆ ಸೀತಾ. ಇದೇನಪ್ಪ ಇದು ಹೊಸದಾಗಿ ರಾಮ ಸೀತಾ ಅಂತ? ನಾನು ಹುಟ್ಟಿ ಇಷ್ಟು ವರ್ಷದ ಮೇಲೆ ನನಗೆ ಜ್ಞಾನೋದಯ ಆಗಿದೆ ಸೀತಾ. ಈ ಜಗತ್ತಿನಲ್ಲಿ ಎಲ್ಲವೂ ಶೂನ್ಯ. ಅದಕ್ಕೆ ನನ್ನ ರಾಮನನ್ನು ಹುಡುಕುತ್ತಾ ತೀರ್ಥಯಾತ್ರೆಗೆ ಹೊರಟಿದ್ದೇನೆ. ತೀರ್ಥಯಾತ್ರೆಗ? ಸರಿಯಾಗಿ ಇನ್ನು ಸಂಕ್ರಾಂತಿ ಹಬ್ಬಕ್ಕೆ 8 ದಿನ ಅಷ್ಟೇ ಇದೆ ಮಾವನವ್ರೆ, ನೀವು ಇವಾಗ ತೀರ್ಥಯಾತ್ರೆ ಹೋಗ್ಬೇಕು ಅಂತಿದ್ದೀರಲ್ಲ. ಇವಾಗಾದ್ರೂ ನೀವು ಇವಾಗಲೇ ಇಟ್ಕೋಬೇಕಾ? ಇನ್ನೊಂದು ತಿಂಗಳು ಬಿಟ್ಟು ಹೋದ್ರೆ ಆಗಲ್ವಾ? ಅಮ್ಮ ತಂಗಿನ ಎಲ್ಲಿ ಬಿಟ್ಟು ಹೋಗ್ತೀರಪ್ಪ? ನೀ ಅವ್ರ ಬಗ್ಗೆ ಏನೂ ಚಿಂತೆ ಮಾಡಬೇಡಮ್ಮ. ನಿನ್ನ ತಮ್ಮ ಸಣ್ಣ ಉದ್ಯೋಗ ಮಾಡ್ಕೊತ ನಿನ್ನ ತಾಯಿಯನ್ನು ಚೆನ್ನಾಗೇ ನೋಡ್ಕೊಳ್ತಾ ಇದ್ದಾನೆ ಸೀತಾ. ನೀವು ಒಬ್ಬರೇ ಹೋಗ್ತಾ ಇದ್ದೀರಾ? ನಾನು ಮತ್ತೆ ಕೋದಂಡರಾಮ, ಸೀತಾರಾಮ, ಕಲ್ಯಾಣರಾಮ, ನಾವು 4 ಜನ ಸೇರಿ ಡೈರೆಕ್ಟಾಗಿ ಹಿಮಾಲಯಕ್ಕೆ ಹೋಗ್ತಾ ಇದ್ದೇವಮ್ಮ. ಹಿಮಾಲಯದಿಂದ ಪ್ರಾರಂಭ ಮಾಡಿ ಕನ್ಯಾಕುಮಾರಿವರೆಗೂ ಖಾಲಿ ಕಾಲಲ್ಲಿ ಎಲ್ಲ ಕ್ಷೇತ್ರಗಳನ್ನು ದರ್ಶನ ಮಾಡಬೇಕು ಹೇಳಿ ನನ್ನ ಸಂಕಲ್ಪ ನಮ್ಮ. ಏನೇನು, ನೀವು ಖಾಲಿ ಕಾಲಲ್ಲಿ ನಡೀತೀರಾ? ನೀವು ಕಾಫಿ ಕುಡಿಯೋಕ್ಕೆ ಪಕ್ಕದಲ್ಲೇ ಇರೋ ಹೋಟೆಲ್ಗೆ ರಿಕ್ಷಾದಲ್ಲಿ ಹೋಗಿ ರಿಕ್ಷಾದಲ್ಲಿ ಬರ್ತಿದ್ರಲ್ಲ ಮಾವು. ಮತ್ತೆ ನನ್ನ ಶರೀರದ ಮೇಲಿರೋ ವ್ಯಾಮೋಹದಿಂದ ಅವಾಗ ಹಾಗೆ ಮಾಡ್ತಿದ್ದೆ ರಾಮ. ಓಹ್, ಸರಿ, ಆ ವಿಷಯನ ಆಮೇಲೆ ಮಾತಾಡೋಣ ಅಪ್ಪ. ಫಸ್ಟ್ ನೀವು ಕಾಲು ತೊಳ್ಕೊಳ್ಳಿ, ಕಾಫಿ ಕುಡಿಯೋರಂತ್ರಿ. ಕಾಫಿ ಕುಡಿಯೋದು ಬಿಟ್ಬಿಟ್ಟೇನಮ್ಮ. ಒಂದು ದೊಡ್ಡ ಚಂಬಲ್ಲಿ ಹಾಲು ತಗೋಬಾ, ಕುಡಿದ್ಬಿಡ್ತೆ. ಹೌದು, ಮತ್ತೆ ಕಾಫಿ ಆದರೆ ಗ್ಲಾಸ್ ಒಳಗೆ, ಹಾಲಾದರೆ ಚೊಂಬೊಳಗೆ. ಏನು ಹಾಲು ಏನು ಕಾಫಿ ಎಲ್ಲ ಅವನಿಚ್ಛೆ. ಬಾಲ್ಯದಲ್ಲಿ ಹಾಲು, ಯೌವನದಲ್ಲಿ ಕಾಫಿ ರಾಮ. ಸರ್ಸು, ನಿಮ್ಮಪ್ಪ ರಾತ್ರಿ ಊಟ ಮಾಡಲ್ಲ ಕಾಣಿಸ್ತದೆ. ಪ್ಯಾಟೆ ಹೋಗಿ 1-2 ಹಣ್ಣು ತಗೊಬರ್ತೆ. ಹಣ್ಣು ತಿನ್ನೋದು ಬಿಟ್ಬಿಟ್ಟೇನೆ ರಾಮ, ಊಟನೇ ಮಾಡ್ತೇನೆ. ಊಟಕ್ಕೆ ಏನು ಮಾಡಲಿ ಅಪ್ಪ? ಸಿಂಪಲ್ಲಾಗಿ ಏನಾದ್ರು ರುಚಿ ರುಚಿಯಾಗಿ ಮಾಡಮ್ಮ. ಹಾಂ, ಹಂಗಂದ್ರೆ ಅನ್ನ ಟೊಮೆಟೊ ಸಾರು ಮಾಡಿ ಸರ್ಸು. ಹಾಂ, ಹಾಗೆ ಮಾಡಮ್ಮ. ಅನ್ನ ಸಾರು, ಅದ್ರ ಜೊತೆಗೆ ಒಂದು 4 ಅಕ್ಕಿ ರೊಟ್ಟಿ, ಹೆಸರು ಕಾಳು ಪಲ್ಯ, ಒಂದು 4-5 ಮಿರ್ಚಿ ಮಾಡಮ್ಮ. ಹಾಗೆ ಒಂದು 4-5 ಹಪ್ಪಳ. ಹೇಗಿದ್ರು ನಿಮ್ಮನೆ ಮೊಸರು ಅದಲ್ಲ, ಇಷ್ಟು ಮಾಡಮ್ಮ ಸಾಕು. ಮತ್ತು ಹೆಚ್ಚಾಗಿ ಏನು ಮಾಡ್ಕೋಬೇಡ. ಏನು, ಅನ್ನ ಸಾರು ರೊಟ್ಟಿ ಹೆಸರು ಕಾಳು ಪಲ್ಯ ಮಿರ್ಚಿ ಬಜ್ಜಿ ಒಂದಿಷ್ಟು ಹಪ್ಪಳ ಮೊಸರು ಇವೆಲ್ಲ ಮಿತಾಹಾರನ? ಹೌದು ರಾಮ. ಅಮ್ಮ ಸೀತಾ, ಚಳಿ ಆಗ್ತಿದೆ ಅಮ್ಮ, ಸ್ವಲ್ಪ ಬಿಸಿನೀರಿಡು, ಕೈಕಾಲು ತೊಳ್ಕೊಂತೆ. ಸರಿ ಅಪ್ಪ, ನೀರಿಡ್ತೀನಿ. ರಾಮ, ಬಾತ್ರೂಮಿಗೆ ಹೋಗ್ಬರ್ತೆ, ಒಂಚೂರು ಕಡ್ಡಿ ಪಿಟಿಗೆ ಇದ್ರು ಕೊಡು. ರೀ, ನಮ್ಮಪ್ಪ ಎಲ್ಲೋದ್ರು? ಸಿಗರೇಟ್ ಸೇಯಲಿಕ್ಕೆ ಕಡ್ಡಿ ಪೆಟ್ಟಿಗೆ ಇಸ್ಕೋದ್ರು ನೋಡು. ಇಷ್ಟಕ್ಕೆ ನಿಮ್ಮ ಅಪ್ಪನಿಗೆ ಬಿಸಿನೀರು ಬೇರೆ. ಮತ್ತೆ ಇಲ್ಲಿ ತಣ್ಣೀರ ಕೈಕಾಲು ತೊಳೆಯೋಕ್ಕೆ ಆಗಲ್ಲ ನಿಮ್ಮ ಅಪ್ಪನಿಗೆ. ಇನ್ನು ಹಿಮಾಲಯಕ್ಕೆ ಹೋಗಿ ಬರೀ ಕಾಲಲ್ಲಿ ಪಾದಯಾತ್ರೆ ಮಾಡ್ತಾರಂತೆ. ನನಗೆ ಸ್ಕೂಟರ್ ಕೊಡ್ಸೋದಾಗ್ತದೆ ಹೇಳಿ ಏನೇನೋ ಐಡಿಯಾ ಮಾಡ್ತಾ ಇದ್ದಾರೆ ನೋಡಿ ನಿಮ್ಮಪ್ಪ. ಸಾಕು, ಸುಮ್ಮನೆ ಇರ್ರಿ. ಎಲ್ಲ ತಪ್ಪಾಗಿ ಆಲೋಚನೆ ಮಾಡ್ತೀರಾ ನೀವು. ನಾ ಹೋಗಿ ಪಟ ಅಡುಗೆ ಮಾಡ್ತೇನೆ. ನಮ್ಮ ಅಪ್ಪಗೆ ಹಸಿವು ತಡ್ಕೊಳಕ್ಕಾಗೋದಿಲ್ಲ. ಮಾವ, ಸ್ಕೂಟರ್ ಕೊಡಿಸ್ಬೇಕಾಗ್ತದೆ ಹೇಳಿ ನನಗೆ ಪ್ಲ್ಯಾನ್ ಮಾಡ್ತೀರಾ? ನೋಡ್ತಾ ಇರಿ ನಿಮ್ಮ ಪ್ಲ್ಯಾನ್ ಹೆಂಗೆ ಉಲ್ಟಾ ಮಾಡ್ತೇನೆ ನಾನು ಅಂತ. ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.